ನಿರಂತರವಾಗಿ ಕಾರಂತ ಥೀಮ್ ಪಾರ್ಕಿನಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕಲೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ನಡಿಬೇಕು ಅಂತ ಹೇಳೋದು ನಮ್ಮೆಲ್ಲರ ಒಟ್ಟು ಆಸೆ ಇರೋದು. ಬೇರೆ ಬೇರೆ ಕಾರಣಕ್ಕೆ ಇಲ್ಲಿ ಸುಮಾರು 11 ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಕೆಲವು ಮಕ್ಕಳು ಸಂಗೀತ ಕಲಿತಾರೆ, ಕೆಲವು ಮಕ್ಕಳು ಭರತನಾಟ್ಯ ಕಲಿತಾರೆ, ಕೆಲವು ಮಕ್ಕಳು ಯಕ್ಷಗಾನದ ಒಂದು ಮಹಿಳಾ ತಂಡ ಇದೆ, ಒಂದು ಪುರುಷರ ತಂಡ ಇದೆ, ಹೀಗೆ ಚಿತ್ರಕಲೆ ಕಲಿತಾರೆ. ಎಲ್ಲವೂ ಒಂದು ತಂಡವಾಗಿ ಕಲಿತಾ ಇದ್ದಾರೆ. ಮತ್ತಷ್ಟು ಈ ಕಾರ್ಯಕ್ರಮವನ್ನು ಕಾರಂತರ ಚಟುವಟಿಕೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಸಾಹಿತ್ಯದ ಒಟ್ಟು ಚಟುವಟಿಕೆಗಳು ಇಲ್ಲಿ ಹೆಚ್ಚಾಗಬೇಕು ಅಂಥೇಳಿ. ಇದು ಯಾವುದೇ ಇತರ ಸಮಾರಂಭಗಳಿಗೆ ಸೀಮಿತವಾದ್ದಲ್ಲ, ಕೇವಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ನೂತನವಾದಂಥ ಸಭಾಗೃಹ ಇದಕ್ಕೆ ಮತ್ತಷ್ಟು ಶಕ್ತಿ ಕೊಟ್ಟಿದೆ ಅಂಥೇಳಿ ನಮ್ಮೆಲ್ಲರ ಭಾವನೆ. ಒಂದಷ್ಟು ಪಾರ್ಕಿಂಗ್ ವ್ಯವಸ್ಥೆಗಳಿಗೆ ತೊಂದರೆ ಇತ್ತು, ಮತ್ತು ನಮ್ಮ ಪಂಚಾಯತ್ವರೆಲ್ಲ ಒಟ್ಟು ಸೇರಿ ಒಂದು 13 ಸೆಂಟ್ ಜಾಗ ತಗೊಂಡು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೊಂದಿಷ್ಟು ಹೊಸ ಕನಸುಗಳನ್ನು ಕಟ್ಟಿಕೊಂಡಂಥ ಯುವಕರ ತಂಡ ಇಲ್ಲಿ ಮಧ್ಯೆ ಬರಬೇಕು. ತಂಡವಾಗಿ ಅನೇಕ ಸಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ನಾವೆಲ್ಲ ಆಸೆಪಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಭಾಳ ಪ್ರೀತಿಯಿಂದ ಈ ಅಚ್ಚರಿ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗಿದೆ. ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡೋದೇನೆಂದರೆ, ಈ ಕಾರಂತ ಥೀಮ್ ಪಾರ್ಕ್ ಅನ್ನೋದು ಒಂದು ಸಾರ್ವಜನಿಕ ತುರ್ತು, ಕನ್ನಡ ಸಂಸ್ಕೃತಿ ಇಲಾಖೆ ಮೂಲಕ ರಚನೆ ಆಗಿರುವಂಥ ವ್ಯವಸ್ಥೆ. ಇದನ್ನು ಗ್ರಾಮ ಪಂಚಾಯತ್ ಅವರು ಸುಪರ್ದಿ ಕೊಟ್ಟಿದ್ದಾರೆ. ಇದನ್ನು ನೀವು ಚಂದವಾಗಿ ಇಟ್ಕೊಳ್ಬೇಕು ಅಂತೇಳಿ ನಮ್ಮ ಕೊಡ್ತೋಟ ಗ್ರಾಮ ಪಂಚಾಯತ್ ಅವರು ತುಂಬ ಚಂದವಾಗಿ ಇದರ ಬಗ್ಗೆ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಕಾರಂತ ಹುಟ್ಟೂರ ಪ್ರಶಸ್ತಿ ಪ್ರದಾನ ಒಂದು ಟ್ರಸ್ಟ್ ಇದೆ, ಆನಂದ್ ಕುಂದರ್ ಅವರ ನೇತೃತ್ವದಲ್ಲಿ ಈ ಕಮಿಟಿ ನಡೆಯುತ್ತೆ. ಹಾಗಾಗಿ ನಮ್ಮಲ್ಲಿರುವಂಥ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಇದೊಂದು ಬುನಾದಿ ಆಗಬೇಕು, ಇದೊಂದು ವೇದಿಕೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಕಲ್ಪನೆಗಳು. ಕನ್ನಡದ ಕೆಲಸಗಳು ಇಲ್ಲೇ ನಡಿಬೇಕು ಅಂತ ಹೀಗೆ ನಾವೆಲ್ಲ ಯೋಚನೆ ಮಾಡ್ತಾ ಇರುವಾಗ ಬಹುತೇಕ 20-21 ವರ್ಷಗಳಲ್ಲಿ ತುಂಬ ಜನ ಸಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಡಾಕ್ಟರ್ ಶಿವರಾಮ ಕಾರಂತ ಹುಟ್ಟಿದ ನೆಲ ಆದ್ದರಿಂದ ಈ ಕಾರಂತ ಥೀಮ್ ಪಾರ್ಕಕ್ಕೆ ನೋಡಲಿಕ್ಕೆ ಈ ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿರುವಂಥ ಸಾವಿರಾರು ಪ್ರಯಾಣಿಕರು ಈ ಕಡೆ ಬರ್ತಾರೆ, ಪ್ರವಾಸಿಗರು ಈ ಕಡೆ ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ. ತುಂಬ ಚಂದವಾಗಿ ಈ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಮತ್ತು ಹೊಸತನದ ಸ್ಪರ್ಶವನ್ನು ಈ ಕಾರಂತ ಥೀಮ್ ಪಾರ್ಕಿಗೆ ನೀಡಬೇಕು ಅನ್ನೋದು ನಮ್ಮೆಲ್ಲರ ಕನಸಾಗಿದೆ. ನಿನ್ನೆ ಮೊನ್ನೆವರೆಗೂ ಕೂಡ ನಮ್ಮ ಕಾರಂತ ಕಾರಂಜಿ ಬಣ್ಣದ ಕಾರಂಜಿ ಸ್ವಲ್ಪ ತಾಂತ್ರಿಕವಾದ ತೊಂದರೆ ಇತ್ತು. ಇವತ್ತು ನಾಳೆ ಅದು ಕೂಡ ರಿಪೇರಿ ಆಗುತ್ತೆ. ಒಟ್ಟಾರೆ ಇದು ಅತ್ಯಂತ ಅಚ್ಚುಕಟ್ಟಾಗಿಟ್ಟು ಜನರ ಮಧ್ಯೆ ಕಾರಂತರ ಯೋಚನೆಗಳನ್ನು, ಚಿಂತನೆಗಳನ್ನು, ವಿಚಾರಗಳನ್ನು, ಅವರ ಆದರ್ಶಗಳನ್ನು, ಅವರ ವ್ಯಕ್ತಿತ್ವವನ್ನು ಮತ್ತೆ ಮರುಕಳಿಸುವಂಥ ನೆನಪುಗಳೊಂದಿಗೆ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ಮೆಲ್ಲರ ಭಾವನೆಗಳು.